ಆರೇ ವರ್ಷಕ್ಕೆ ಬರೀ 6 ವರ್ಷಕ್ಕೆ ಸ್ತಬ್ಧವಾಯಿತು ಕಲಬುರಗಿ ವಿಮಾನ ನಿಲ್ದಾಣ. ಕಲಬುರಗಿ ಬೆಂಗಳೂರು ವಿಮಾನ ಸಂಚಾರ ಬಂದ್. ಕಲಬುರಗಿ ಬೆಂಗಳೂರು ಮಧ್ಯೆ ಹಾರಾಡ್ತಾ ಇದ್ದಂತ ಏಕೈಕ ವಿಮಾನ ಸ್ಥಗಿತಗೊಂಡಿದೆ. ಬರೀ 6 ವರ್ಷಕ್ಕೆ ಸ್ತಬ್ಧವಾಗಿ ಹೋಯಿತು ಕಲಬುರಗಿ ವಿಮಾನ ನಿಲ್ದಾಣ. ಕಲಬುರಗಿ ವಿಮಾನ ನಿಲ್ದಾಣ ಹಾರಾಡ್ತಾ ಇಲ್ಲ. ಕಲಬುರಗಿ ಬೆಂಗಳೂರು ವಿಮಾನ ಸಂಚಾರ ಬಂದ್. ಕಲಬುರಗಿ ಬೆಂಗಳೂರು ಮಧ್ಯೆ ಹಾರಾಡ್ತಾ ಇದ್ದಂತ ಏಕೈಕ ವಿಮಾನ ಸ್ಥಗಿತವಾಗಿದೆ. ವಿಮಾನ ನಿಲ್ದಾಣಕ್ಕೆ ಸೂತಕದ ಛಾಯೆ. ಪ್ರಿಯಾಂಕರ್ಗೆ ತವರಿನಲ್ಲಿ ವಿಮಾನ ಹಾರಾಟ ಸ್ಥಗಿತ. ವಿಮಾನ ಹಾರಾಟ ನಿಲ್ಲಿಸಿದಂತಹ ಸ್ಟಾರ್ ಏರ್ ಸಂಸ್ಥೆ ಅಕ್ಟೋಬರ್ 15ರಿಂದ ಸೇವೆ ಸ್ಥಗಿತ. ಈಗ ಒಂದೇ ಒಂದು ವಿಮಾನವೂ ಕೂಡ ಹಾರಾಡುವುದಿಲ್ಲ. ಆರಂಭವಾಗಿರುವಂತಹ 6 ವರ್ಷಕ್ಕೆ ಈ ಒಂದು ವಿಮಾನ ನಿಲ್ದಾಣಕ್ಕೆ ಗ್ರಹಣ ಶುರುವಾಗಿದೆ. 2008ರಲ್ಲಿ ಅಂದಿನ ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಅವರು ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಅಡಿಗಲ್ ಹಾಕಿದ್ರು. 2019ರಿಂದ ಆರಂಭವಾಗಿತ್ತು ಕಲಬುರಗಿ ವಿಮಾನ ನಿಲ್ದಾಣ. ಪ್ರಯಾಣಿಕರ ಕೊರತೆಯಿಂದಾಗಿ ವಿಮಾನ ಹಾರಾಟ ಸ್ಥಗಿತವಾಗಿದೆ. ಇನ್ನು ಮುಂದೆ ಇಂಡಿಗೋ ವಿಮಾನ ಹಾರಾಟ ನಡೆಸುತ್ತೇವೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ದಯಮಾಡಿ ಹೇಳ್ತೀನಿ ಒಂದು ಮಾತು. ಪ್ರಿಯಾಂಕ್ ಖರ್ಗೆ ಅವರಿಗೆ ತಮ್ಮ ತವರು ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ತಮ್ಮ ತವರಿನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಕಲಬುರಗಿಯಲ್ಲಿ ವಿಮಾನ ಹಾರಾಟ ಏರ್ಲೈನ್ ಅವರು ಸ್ಟಾಪ್ ಮಾಡಿದ್ದಾರೆ. ಕಲಬುರಗಿಯಿಂದ ಬೆಂಗಳೂರಿಗೆ ಹಾರಾಡ್ತಾ ಇದ್ದಂತಹ ಏಕೈಕ ಒಂದೇ ಒಂದು ವಿಮಾನ ಈಗ ಹೋಗ್ತಾ ಇಲ್ಲ, ಹಾರಾಡ್ತಾ ಇಲ್ಲ. ನಿಮ್ಮ ಕಲಬುರಗಿಯ ಹೆಮ್ಮೆ ಆಗಿದ್ದಂತಹ ಏರ್ಪೋರ್ಟ್ ಜನ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಕಾರಣ ಏನು ಅಂತ ಹುಡುಕದ ಬದಲು RSS ಪಥಸಂಚಲನದಲ್ಲಿ ಬ್ಯುಸಿ ಆಗ್ಬಿಟ್ರ ಅಂತ. RSS ಅವ್ರು ಕೋಲ್ ಹಿಡ್ಕೊಂಡು ಹೋಗ್ತಾರೆ, ನಮ್ಗೆ ಭಯ ಆಗುತ್ತೆ. RSS ಅವ್ರು ಬೀದಿ ಮೇಲೆ ನಡೀತಾರೆ, ಪರ್ಮಿಷನ್ ತೆಗೆದುಕೊಳ್ಬೇಕು. RSS 4 ಜನರು ಒಟ್ಟುಗೂಡುತ್ತೆ, ಅದಕ್ಕೆ ಪರ್ಮಿಷನ್ ತೆಗೆದುಕೊಳ್ಬೇಕು. RSS ಬಡಗೆ ಹಿಡ್ಕೊಂಡು ಓಡಾಡುತ್ತೆ, RSS ಟೊಪ್ಪಿ ಹಾಕೊಂಡುತ್ತೆ, RSS ಚಡ್ಡಿ ಹಾಕೊಳ್ಳುತ್ತೆ, ಓಡಾಡುತ್ತೆ, ಸಾರ್ವಜನಿಕ ಸ್ಥಳಗಳಲ್ಲಿ ಕೂತ್ಕೊಳ್ಳುತ್ತೆ, ಸರ್ಕಾರಿ ಜಾಗಗಳಲ್ಲಿ ಕೂತ್ಕೊಳ್ಳುತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ತಡೆ ಆಗಬೇಕು ಅಂತ ಹೇಳಿ ಕಾನೂನಿನ ಪಾಠವನ್ನ ಮಾಡಿದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತವರಿನಲ್ಲಿ ಏರ್ ಇಂಡಿಯಾ ಹಾರಾಟವನ್ನ ನಿಲ್ಲಿಸಿದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಕಂಡುಹಿಡಿಯೋದ್ರಲ್ಲಿ ಮರ್ತು ಹೋದ್ರ ಅಂತ. ಪ್ರಯಾಣಿಕರ ಕೊರತೆಯಿಂದಾಗಿ ವಿಮಾನ ಸ್ಥಗಿತಗೊಂಡಿದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ RSS ಬಿಡುವಂಗೆ ಕಾಣಿಸ್ತಾ ಇಲ್ಲ. ಇನ್ನು ಮುಂದೆ ಇಂಡಿಗೋ ವಿಮಾನ ಹಾರಾಟ ನಡೆಸುತ್ತದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಯಾವಾಗ ಬರುತ್ತೆ ಸ್ವಾಮಿ? ಒಂದು ಡೇಟ್ ಅಂತ ಕೊಟ್ಟುಬಿಡಿ, ಡೇಟ್ ಅಂತ ಅನೌನ್ಸ್ ಮಾಡಿಬಿಡಿ. ನೀವು RSS ವಿಚಾರವಾಗಿ ಬ್ಯುಸಿ ಇದ್ರಿ ಅನ್ಸುತ್ತೆ ಮೋಸ್ಟ್ಲಿ. ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡೋ ಹಾಗಿಲ್ಲ. RSS ಹೆಜ್ಜೆ ಇಡಬೇಕು ಅಂತಂದ್ರು ಈ ಕಾಂಗ್ರೆಸ್ ಸರ್ಕಾರದ ಪರ್ಮಿಷನ್ ತೆಗೆದುಕೊಂಡು ಇಡಬೇಕು ಅನ್ನೋ ತರದಲ್ಲಿ ಮಾತನಾಡಿದ್ರಿ. ಸಂವಿಧಾನದಲ್ಲಿ ಯಾವುದೇ ಸಂಘ ಅಥವಾ ಪಕ್ಷಗಳನ್ನ ಕಟ್ಟುವ ಅಧಿಕಾರವನ್ನ ಹೊಂದಿರ್ತಾರೆ ಅಂತ ಸಂವಿಧಾನದಲ್ಲಿ ಹೇಳಿದೆ. ಆದ್ರೂ ಕೂಡ RSSಗೆ ರಿಜಿಸ್ಟ್ರೇಷನ್ ಯಾಕಾಗಿಲ್ಲ? RSS ಅವ್ರು ಯಾಕೆ ಭೂಮಿ ಮೇಲೆ ನಡೀತಾರೆ? RSS ಅವ್ರು ಯಾಕೆ ಕಾಲ್ ಹಿಡ್ಕಂತಾರೆ? ಇದೆಲ್ಲದರ ಬಗ್ಗೆ ಮಾತನಾಡಿದ್ರಿ. ಅಲ್ಲಿ ನಿಮ್ಮ ಕನಸಿನ ಕೂಸಾಗಿದ್ದಂತಹ, ನಿಮ್ಮ ತವರಿನ ಒಂದು ಒಳ್ಳೆಯ ಪ್ರತಿಷ್ಠೆ ಆಗಿದ್ದಂತಹ ಕಲಬುರಗಿ ವಿಮಾನ ನಿಲ್ದಾಣದ ಜನ ಇಲ್ಲದೆ ಏರ್ ಇಂಡಿಯಾದವರು ಒಂದೇ ಒಂದು ವಿಮಾನವನ್ನು ಹಾರಿಸ್ತಾ ಇದೆ. ಇದಕ್ಕೇನ್ ಹೇಳ್ತೀರಿ? ಯಾಕೆ ಕಲಬುರಗಿ ಅವರು ವಿಮಾನವನ್ನು ಹತ್ತೋ ಹಾಗಿಲ್ವೇ? ಹೇಗೆ? ಇನ್ನು ಮುಂದೆ ಇಂಡಿಗೋ ವಿಮಾನ ಹಾರಾಟ ಯಾವಾಗ ಬರುತ್ತೆ? ಇರುವಂತಹ ವಿಮಾನ ನಿಲ್ದಾಣವನ್ನ 2008ರಲ್ಲಿ ಯಡಿಯೂರಪ್ಪ ಅವರು ಸ್ಯಾಂಕ್ಷನ್ ಮಾಡಿದ ಅಡಿಗಲ್ಲನ್ನ ಹಾಕಿರುವಂತಹ ವಿಮಾನ ನಿಲ್ದಾಣ ಇವತ್ತು ಬಿಕೋ ಅಂತ ಇದೆ. 6 ವರ್ಷಕ್ಕೆ, ಬರೀ 6 ವರ್ಷಕ್ಕೆ ವಿಮಾನ ನಿಲ್ದಾಣ ಸ್ಥಗಿತವಾಗಿದೆ ಅಂತಂದ್ರೆ ನಿಮ್ಮ ಗಮನ ಎಲ್ಲಿದೆ? ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಂತಹ ನೀವು RSS ಬೆನ್ನು ಬಿದ್ರೆ ಕೆಲಸಗಳು ಹೇಗಾಗುತ್ತೆ? ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ?
ನೀವು ಮಂತ್ರಿ ಆಗಿರೋದ್ರಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆ ಗಮನ ಕೊಡೋರು ಯಾರು? ಹೋಗ್ಲಿ ಬಿಡಿ, RSS ಅವ್ರದ್ದು ಇವತ್ತು ಬರುತ್ತೆ ನಾಳೆ ಹೋಗುತ್ತದು. ಯಾವುದೇ ಒಬ್ಬ ಬಂದ್ಬಿಟ್ಟು ಇಲ್ಲ ನನ್ಗೆ RSS ಇಂದ ಹಿಂಗ ಹೊಡ್ತಾ ಬಿದ್ದಿದೆ, ಇಲ್ಲ RSS ಪಥಸಂಚಲನವನ್ನ ಮಾಡ್ತಾ ಇರ್ಬೇಕಾದ್ರೆ ನಂಗೊಂಥರ ಮೈಯೆಲ್ಲ ಇದಾದಂಗ ಆಗುತ್ತೆ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದಾರ? RSS ಬಗ್ಗೆ ಯೋಚನೆ ಮಾಡ್ತಾ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿಯನ್ನ ಮರ್ತಂತೆ ಕಾಣಿಸ್ತಾ ಇದೆ. ಕಲಬುರಗಿ ಜನರು ವಿಮಾನ ನಿಲ್ದಾಣ ಇದ್ರೂ ಕೂಡ ಅದರ ಉಪಯೋಗವನ್ನ ಪಡೆದುಕೊಳ್ಳದ ರೀತಿಯಾಗಿದೆ. ಏನ್ ಹೇಳ್ತೀರಿ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ? ಆನ್ಸರ್ ದಿಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.